ನಿನ್ನೆ ಘಟನೆ ಎಲ್ಲ ಮಾಧ್ಯಮಗಳು ನಿಮ್ಮ ಟ್ರ್ಯಾಕ್ ಕರೆಕ್ಟ್ ಇದೆ, ಅದೇ ರೀತಿ ಬರಿ, ಕನ್ಫ್ಯೂಸ್ ಆಗೋದು ಬೇಡ. ಕರೆಕ್ಟ್ ಬರ್ಲಾಗ್ತದೆ. ನೀವು ಕರೆಕ್ಟ್ ಆಗಿ ನಮ್ಮ ಮಾರ್ಗದರ್ಶನ ಕೊಟ್ಟರು ನಾನೊಂದು ಪರ್ಮಿಷನ್ ಕೊಡ್ತೇನೆ ಈಗ. ಯಾಕಂದ್ರೆ ನಾನು ಎಲ್ಲ ಒಂದು ಪರ್ಮಿಷನ್, ನೀವು ಪಾಕಿಸ್ತಾನದ ಪರವಾಗಿದ್ದ ಅವ್ರಿಗೆ ಏನು ಭಾಷೆ ಯೂಸ್ ಮಾಡಿ ಕೂಡ ಅದು ನನ್ನ ಪರ್ಮಿಷನ್ ಇದೆ. ಧನ್ಯವಾದಗಳು ಅಧ್ಯಕ್ಷರೇ. ನಿಮ್ಮಂತವ್ರು ಎಲ್ಲೇ ಒಬ್ಬೊಬ್ರು ದೇಶಭಕ್ತರ ದೇಶ ಈ ರೀತಿ ಯಾಕೆ ಎಲ್ಲ ನನಗಿಂತ ಜಾಸ್ತಿ ದೇಶಭಕ್ತರಿದ್ದಾರೆ ಅಧ್ಯಕ್ಷರೇ. ಅಲ್ಲ ಅವ್ರು ಏನು, ನೀವ್ ಯಾಕೆ ಎದ್ದು ಹೇಳ್ತೀರಿ? ಅಧ್ಯಕ್ಷರೇ ಅಲ್ಲ ಅಧ್ಯಕ್ಷ, ಒಳ್ಳೇದು ಎಲ್ಲರೂ ಕೂಡ ದೇಶಭಕ್ತರನ್ನೇ ಜನ ಆಯ್ಕೆ ಮಾಡಿ ಕಳ್ಸಿರ್ತಾರೆ. ಒಳ್ಳೇದನ್ನು ಹೇಳಿದಾಗ ನಾವು ನಿಮ್ಮನ್ನ ಅಭಿನಂದಿಸಬೇಕು, ಅದು ನಮ್ಮ ಧರ್ಮ. ಈಗ ನನಗೆ ದೊಣ್ಣೆ ಕೊಟ್ಟು ಪೆಟ್ಟು ತಿನ್ನಿಸಬೇಡಿ ನೀವು ಐದರಲ್ಲಿ. ನನ್ನ ಬಿಟ್ಟು ನನ್ನಷ್ಟೇ, ನೀವು ಬೇಗ ಮಾತಾಡಿ ಮುಗಿಸಿ ನಾವು ಈ ಒಂದು ಬಗ್ಗೆ ಮತ್ತೆ ಚರ್ಚೆ ಮಾಡುವ. ಕೂತ್ಕೊಳ್ಳಿ. ಅಧ್ಯಕ್ಷರೇ ಅಲ್ಲ ನಮ್ಮ ನಾನು ಸುಳೆ ಮಗ ಬೋಳಿ ಮಗ ಸ್ಟಾರ್ಟ್ ಮಾಡ್ತೇನೆ. ಆಯ್ತಪ್ಪ, ಮಾತಾಡಿ. ದಟ್ ಇಸ್ ದ ಬೆಸ್ಟ್ ವೇ ಆಫ್ ಟಾಕಿಂಗ್. ಅದು ಮುಂಚೆಲ್ಲ ಮಾತಾಡಿದವರು ಇದ್ದಾರೆ, ಮಾತಾಡಿ. ನಾನು ಹೇಳಿದ್ದು ಅವ್ರು ಬೈದದಕ್ಕಲ್ಲ, ಆ ಶಬ್ದಗಳನ್ನ ಸದನದಲ್ಲಿ ಬಳಸಬಾರದು ಅನ್ನೋದು ಅಷ್ಟೇ ನನ್ನ ಆಕ್ಷೇಪಣೆ. ಹೇಳಿದ್ದಾರೆ ಇವತ್ತು ಬಗ್ಗೆ ಅರಗ ಜಾನದವ್ರೆ ನಿಯಮಾವಳಿ ಪ್ರಕಾರ ಬೈಯಕ್ ಬರಲ್ಲ. ತಾವು ಅಧ್ಯಕ್ಷರೇ ಬೈಯಕ್ ಬರೋದಿಲ್ಲ. ಯಾವ ಶಬ್ದ ಅಧ್ಯಕ್ಷರೇ ಯಾವ ಶಬ್ದಗಳನ್ನ ಬಳಸಬೇಕು, ಯಾವ ಶಬ್ದಗಳನ್ನ ಬಳಸಬಾರದು ಅಂತ ಸದನದಲ್ಲಿ ಪಾಕಿಸ್ತಾನ ಬಗ್ಗೆ ಕಂಟಿನ್ಯೂ ಮಾಡಿ ಯಾವುದೇ ಶಬ್ದಗಳನ್ನ ಉಪಯೋಗ ಮಾಡ್ಲಿಕ್ಕೆ ತಾವು ಏನು ಇವತ್ತು ಹೇಳಿದ್ದೀರಿ, ನಿಜವಾಗಿಯೂ ನೀವೊಬ್ರು ದೇಶಭಕ್ತರ. ಆಯ್ತು, ನಿಮ್ಮ ಮುಂದೆ ತಗೊಂಡೋಗಿ. ಹೆಂಗ್ ಬಂದ್ರೆ ಯಾರು ಏನು ನೋಡಿ ಅಧ್ಯಕ್ಷರೇ, ನಾವು APJ ಕಲಾಂ ಅವ್ರನ್ನ ಗೌರವಿಸ್ತೀವಿ. ಅವ್ರನ್ನ ಈ ದೇಶದ ರಾಷ್ಟ್ರಪತಿ ಮಾಡಿದವರು ನಾವೇ ಭಾರತೀಯ ಜನತಾ ಪಾರ್ಟಿಯವರು ಅಧ್ಯಕ್ಷರೇ. ಇವತ್ತು ನಿಮ್ಮನ್ನ ಅಧ್ಯಕ್ಷರಾಗಿ ನಾವು ಗೌರವ ಯಾಕೆ ಇಲ್ಲಿ ಅವ್ರು ಇಲ್ಲೆಲ್ಲ ನಾವೆಲ್ಲ ಭಾರತೀಯರು, ಅವ್ರು ಬೇರೆಯವರು ಅಷ್ಟೇ ಸಬ್ಜೆಕ್ಟ್. ನಾವೆಲ್ಲರೂ ಕೂಡ ಭಾರತೀಯರು. ಭಾರತ ಒಂದು, ಭಾರತೀಯರು ಒಂದು. ಹೌದು, ಭಾರತೀಯರಾದ ಪಾಕಿಸ್ತಾನ ಪರವಾಗಿ ಹೊತ್ತು ಬಿಸಾಡುವ. ಈಗ ಪಾಯಿಂಟ್ ಬನ್ನಿ, ಈಗ ನೀವು ಅವ್ರ ಬಗ್ಗೆ ಮಾತಾಡಕತ್ತೀವಿ ನಾವು. ಅದು ನಾವೆಲ್ಲ ಒತ್ತು ಸೇರಿ ಒದ್ದು ಬಿಸಾಡಬೇಕು. ನಿನ್ನೆ ಚುನಾವಣೆ ಫಲಿತಾಂಶ ಆಯ್ತು. ಫಲಿತಾಂಶ ಆದ್ಮೇಲೆ ಸಹಜವಾಗಿ ಕಾಂಗ್ರೆಸ್ ಪಾರ್ಟಿಗೆ ಜಯಕಾರ ಹಾಕ್ಬೋದು, ಈ ಅಭ್ಯರ್ಥಿಗೆ ಜಯಕಾರ ಹಾಕ್ಬೋದು, ಎಲ್ಲರೂ ಸರಿ. ಆದರೆ ಪಾಕಿಸ್ತಾನ ಎಲ್ಲಿದು ಬತ್ರಿ? ಇದು ಏನು ಅವಶ್ಯಕತೆ ಇತ್ತು ಪಾಕಿಸ್ತಾನ? ಇದು ನಾವೇನು ಸೃಷ್ಟಿ ಮಾಡಿಲ್ಲ. ಇಡೀ ಏನು ನಮ್ಮ ಮಾಧ್ಯಮಗಳು, ಅದು ನಮ್ಗೆ ಗೊತ್ತಿಲ್ಲ ಅಧ್ಯಕ್ಷರು. ತಾವು ಬಾಲಬ್ರು ಕರೆದಿದ್ರೆ ನಾವು ಅಲ್ಲಿ ಊಟಕ್ಕೆ ಬಂದಿದ್ದೀವಿ, ಊಟ ಮಾಡಕತ್ತಿದ್ದೀವಿ. ಅವಾಗ ಸುದ್ದಿ ಬತ್ತು ಹಿಂಗೆ ಏನೋ ಘಟನೆ ಆಗಿದೆ ವಿಧಾನಸಭೆಯಲ್ಲಿ. ಅಲ್ಲ, ನಾನು ಬಾಲಬ್ರಿಗೆ ಯಾಕೆ ಕರೆದಂತ ಹೇಳಿದ್ರೆ, ಇಲ್ಲ ನೀವೆಲ್ಲ ಕೂಡ ಯಾವ ಹೋಟೆಲ್ ಅಲ್ಲಿ ಹೋಗಿ ಬಾಡಿಗೆಯಲ್ಲಿ ಕೂತ್ಕೊಂಡು, ಈಗ ನಿಮ್ಮ ಸ್ವಂತ ಮನೆ ಅದು, ಅಲ್ಲಿ ಬಂದು ಊಟ ಮಾಡಿ ಅಂತ ಕರೆದಿದ್ದೆ. ಇಲ್ಲ, ಒಳ್ಳೆ ಕೆಲಸ ಮಾಡ್ರಿ ಅಧ್ಯಕ್ಷರೇ. ಅಲ್ಲಿ ಜೂಜಾಟ ಒಂದು ಅವಕಾಶ ಕೊಡ್ಬೇಡ್ರಿ ಅಷ್ಟೇ. ಈ ಇಸ್ಪೇಟ್ ಕಂಪನಿ ಮೊನ್ನೆ ಒಂದು ಯಾವುದೋ ಹೋಟೆಲ್ ಅಲ್ಲಿ 20 ಬಿಡಬೇಡಿ, ಅದು ಮತ್ತೆ ಚರ್ಚೆ ಮಾಡಿ ಮಿಸ್ ಆಗೋದು ಬೇಡ. ಈಗ ಇದು ಮೊದಲ ಮಹಡಿಯಲ್ಲಿ ಅಷ್ಟೇ ಘೋಷಣೆ ಆಗಲಿಲ್ಲ, ನೆಲಮಹಡಿಯಲ್ಲಿ ಸಹಿತ ಪಾಕಿಸ್ತಾನದ ಪರವಾಗಿ ಘೋಷಣೆ ಆಯಿತು. ಹಾಗಾದ್ರೆ ಪೊಲೀಸರು ಏನು ಮಾಡಕತ್ತಿದ್ರು ಅಲ್ಲಿ? ಒಟ್ಟೆ ಇಂಥ ಯಾವುದು ಒಂದು ಸಮುದ್ರದಂಗೆ ಜನ ಬತ್ತು. ಪಾಪ 3 ಮಂದಿ ರಾಜ್ಯಸಭಾ ಸದಸ್ಯರಾದ್ರೆ ಅಷ್ಟು ಜನ ಬಂದಿರಲಿಲ್ಲ. ಒಂದೇ ಸಮುದಾಯದವ್ರ ಒಳಗೆ ಬಂದು ಈ ರೀತಿ ಘೋಷಣೆ ಕೊಡೋದು, ಇದರ ಅರ್ಥ ಏನು? ಅಂದ್ರೆ ಕಾಂಗ್ರೆಸ್ಸಿನ ಮಾನಸಿಕತೆ ಏನು? ಯಾವುದೋ ಒಂದು ಕೋಮನ್ನ ವೋಟ್ ಬ್ಯಾಂಕಿನ ಸಲುವಾಗಿ ಪ್ರಚೋದನೆ ಮಾಡೋದ್ರಿಂದ ಇವತ್ತು ಕಾಂಗ್ರೆಸ್ಸು ಇದೊಂದು ದೇಶ ವಿರೋಧಿ ಚಟುವಟಿಕೆಗೆ ಕುಮ್ಮಕ್ಕು ಕೊಡ್ತಾ ಇದ್ದಾನೆ ಅಂತ ನೇರವಾಗಿ ನಾನು ಆರೋಪವನ್ನು ಮಾಡ್ತಾ ಇದ್ದೇನೆ ಅಧ್ಯಕ್ಷರೇ. ಥ್ಯಾಂಕ್ ಯು. ಇವತ್ತು ಅಧ್ಯಕ್ಷರೇ, ಮೊನ್ನೆ ನೀವೊಂದು ನಿರ್ಣಯ ಮಾಡಿದ್ರಲ್ಲಿ, ನಮ್ಮ ಕರ ನಮ್ಮ. ಇವತ್ತು ಸಹ ಈ ಸದನದಲ್ಲಿ ಈ ಘಟನೆಯನ್ನು ಖಂಡಿಸಿ ಸರ್ವಾನುಮತದಿಂದ ಇನ್ನು ಮೇಲೆ ಕರ್ನಾಟಕದಲ್ಲಿ ನಾ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀನಿ, ಇಂಥ ದೇಶದ್ರೋಹಿಗಳಿಗೆ, ದೇಶದ ಬಗ್ಗೆ ಮಾತನಾಡುವಂಥವ್ರು ಬೇರೆ ದೇಶವನ್ನ ಜೈಕಾರ ಹಾಕೋತನ್ನು ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ಯಾವುದೇ ರೀತಿಯಲ್ಲಿ ಅವಕಾಶ ಕೊಡೋದು, ಅದನ್ನು ಸಮರ್ಥನೆ ಮಾಡ್ಕೊಂಥದ್ದು ಯಾವುದೇ ಸಂದರ್ಭದಲ್ಲಿ ನಾ ಮಾನ್ಯ ಎಲ್ಲ ಶಾಸಕರ ಸಚಿವರಿಗೆ ವಿನಂತಿ ಮಾಡ್ಕೋತೀನಿ, ಇದು ಸಮರ್ಥನೆ ಮಾಡ್ಕೋದಲ್ಲ.
ನೀವು ಹಿಂಗ್ ಸಮರ್ಥನೆ ಮಾಡ್ಕೋತ ಬಂದೆ ಲೋಕಸಭೆಯಲ್ಲಿ ವಿರೋಧ ಪಕ್ಷ ನಾಯಕ ಸ್ಥಾನಕ್ಕೂ ಅನರ್ಹರಾಗಿದ್ದೀರಿ. ರಾಜ್ಯಕ್ಕೆ ಬಿಟ್ಟು ಬಿಡಿ. 2024 politics ಮಾತಾಡಿ. ಅಸ್ತಿತ್ವನೇ ಈ ದೇಶದಲ್ಲಿ ಉಳಿದಿಲ್ಲ. ನ್ಯಾಷನಲ್ ಇಂಟ್ರೆಸ್ಟ್ ದೇಶದಲ್ಲಿ ಸ್ಟೇಟ್ ಇಂಟ್ರೆಸ್ಟ್ ನಾಶ ಮಾತ್ರ. ಆಗ್ತದೆ. ಕಾಂಗ್ರೆಸ್ ಇವತ್ತು ಒಂದ್ ರೀತಿ ಪಾಕಿಸ್ತಾನ ಏಜೆಂಟರಾಗಿ ಪಾಕಿಸ್ತಾನ ದೇಶದ ಒಂದು ಈಗ ನೋಡಿ, ನೀವು ಡೈವರ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ರೀತಿ ಮಾತಾಡಿದ್ರೆ ಆಗುದಿಲ್ಲ. ನೀವು ನಿಮ್ಮ ಟಾರ್ಗೆಟ್ ಯಾರು ಯಾರು ಅಂತ ಆಲೋಚನೆ ಮಾಡಿ ರಾಜ್ಯಕ್ಕೆ ಒಂದು ಬೆಳೆಸಲಿಕ್ಕೆ ಹೋಗ್ಬೇಡಿ. ನರೇಂದ್ರ ಸ್ವಾಮಿ ಅವರು ಸಿಂಧಿಗೆಯಲ್ಲಿ ಯಾರು ಹಾಕಿದ್ರಿ ನರೇಂದ್ರ ಸ್ವಾಮಿ ಅಧ್ಯಕ್ಷರೇ, ಅವ್ರು ಕೇಳಿ ಸಿಂಧಿಗೆಯಲ್ಲಿ ಜೆಂಡಾ ಹಾರಿಸಿದ್ರು. ಪಾಕಿಸ್ತಾನ ಜೆಂಡಾ ಹಾರಿಸಿ ಇವತ್ತು ಏನ್ ಹೇಳಿದ್ರು, ಮುಸಲ್ಮಾನರು ಮಾಡಿದ್ದಾರೆ ಅಂತ ಗಲಾಟೆ ಮಾಡಿದ್ರು. ಎನ್ಕ್ವೈರಿ ಆಯ್ತು, ಪೊಲೀಸ್ ಕೈ ಸಿಕ್ಕಂದ್ರು. ಯಾರವರು ಗೊತ್ತಿಲ್ವಾ ಬಸವನಗೌಡ್ರ? ನಮ್ಗೆ ಯಾರವ್ರು ನಿಮ್ಗೆ ಗೊತ್ತಿಲ್ವಾ? ಕಾಂಗ್ರೆಸ್ ಷಡ್ಯಂತ್ರ ಮಾಡೋದ್ ನೀವು, ತೋರಿಸೋದ ಮುಸಲ್ಮಾನರನ್ನ. ಹೋರಾಟ ಮಾಡಿದ್ದೀನಿ ಅದ್ರ ಬಗ್ಗೆ. ಮಾಡೋದ್ ನೀವು, ಸಿಂಧಿಗೆಯಲ್ಲಿ ಹಾರಿಸಿದ ಜೆಂಡಾ ಅಲ್ಲಿ ಹೆಸರುಗಳಿದಾವೆ. ನಾನು ಜೆಡಿಎಸ್ ಹೋರಾಟ ಮಾಡಿದವರು ಅವ್ರು ಯಾರು ಮಾಡಿದ್ದಾರೆ? ನೀವು ಹೋರಾಟ ಮಾಡ್ಲಿಲ್ಲ, ನಾ ಹೋರಾಟ ಮಾಡೀನಿ ಸಿಂಧಿಗೆಯಲ್ಲಿ. ನೀವೇನ್ ಮಾಡಿ ತಿಳ್ಕೊಂಡ್ರಿ? ನೀವೇನು ಮಾಡಿಲ್ಲ. ಒಂದು ಸಿಕ್ಕೊಂಡವ್ರು ನಿಮ್ಮವ್ರು, ನೀವೇನು ಸುಡಗಾಡ ಮಾಡಿಲ್ಲ. ಎಂ ಪಿ ಪಾಲ್ರ ಸಿಕ್ಕೊಂಡವ್ರು ನಿಮ್ ಬೆಂಬಲಿಗರು ಮಾಡಿದ್ದು. ಸಿಕ್ಕೊಂಡವ್ರು ನಿಮ್ ಬೆಂಬಲಿಗರು ಎಕ್ಸ್ಪೋಸ್ ಆಗಿದ್ರಿ ನೀವು ಅಷ್ಟೇ. ಆಯ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.